ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಎಲೆಕ್ಷನ್ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಹೊರಗಿನವರದ್ದೇ ದರ್ಬಾರ್. ಇದುವರೆಗೂ ಇಲ್ಲಿನವರು ಶಾಸಕರಾಗಿದ್ದೇ ಕಡಿಮೆ. ಒಂದೇ ಒಂದು ಬಾರಿ ಬಿಟ್ರೆ ಉಳಿದೆಲ್ಲ ಬಾರಿ ಬೇರೆಯವರದ್ದೇ ಮೇಲುಗೈ. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಶಾಸಕರಾಗೋ ಅಭ್ಯರ್ಥಿಗಳೇ ಇಲ್ವಾ ಅಂತೀರಾ? ಈ ಸ್ಟೋರಿ ನೋಡಿ. ಬಾಗೇಪಲ್ಲಿಯಲ್ಲಿ ಹೊರಗಿನವರ ಆಡಳಿತ. ಸ್ವಕ್ಷೇತ್ರದವರಿಗಿಲ್ಲ ಶಾಸಕರಾಗೋ ಅದೃಷ್ಟ. ಈ ಬಾರಿ ಮತದಾರನ ಚಿತ್ತ ಯಾರತ್ತ? ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಕ್ಷೇತ್ರದ ಜನತೆ ಅದ್ಯಾಕೋ ಏನೋ ತಮ್ಮ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಮಣೆ ಹಾಕಲ್ಲ. ಬೇರೆ ಬೇರೆ ಕಡೆಯಿಂದ ಬಂದವರನ್ನೇ ಆಯ್ಕೆ ಮಾಡಿರೋದು ಹೆಚ್ಚು. 1952ರಿಂದ 2008ರವರೆಗೆ 13 ವಿಧಾನಸಭೆ ಚುನಾವಣೆಗಳು ನಡೆದಿವೆ. ಅದರಲ್ಲಿ ಒಂದೇ ಒಂದು ಬಾರಿಯಷ್ಟೇ ಬಾಗೇಪಲ್ಲಿ ಕ್ಷೇತ್ರದವರು ಗೆದ್ದಿದ್ರು. 1983ರ ವಿಧಾನಸಭೆ ಚುನಾವಣೆಯಲ್ಲಿ ಸಿಪಿಎಂ ಪಕ್ಷದ ವತಿಯಿಂದ ಅಪ್ಪಿಸ್ವಾಮಿ ರೆಡ್ಡಿ ಗೆದ್ದಿದ್ದು ಬಿಟ್ರೆ ಬೇರೆ ಯಾರೂ ಸ್ವಕ್ಷೇತ್ರದವರು ಜಯಭೇರಿ ಬಾರಿಸಲಿಲ್ಲ. ಇನ್ನು 1952ರಿಂದ ಈವರೆಗೂ ಕ್ಷೇತ್ರವನ್ನು ಪ್ರತಿನಿಧಿಸಿದ ಶಾಸಕರ ಪಟ್ಟಿ ನೋಡೋದಾದ್ರೆ 1952ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಾರಾಯಣಪ್ಪ, 1957ರಲ್ಲಿ ಕಾಂಗ್ರೆಸ್ನಿಂದ ಎ ಮುನಿಯಪ್ಪ, 1962ರಲ್ಲಿ ಕಾಂಗ್ರೆಸ್ನಿಂದ ಬಿ ಸುಬ್ಬರಾಯಪ್ಪ, 1967ರಲ್ಲಿ ಕಾಂಗ್ರೆಸ್ನಿಂದ ಎ ಮುನಿಯಪ್ಪ, 1972ರಲ್ಲಿ ಕಾಂಗ್ರೆಸ್ನಿಂದ ರೇಣುಕಾ ರಾಜೇಂದ್ರ, 1978ರಲ್ಲಿ ಕಾಂಗ್ರೆಸ್ನಿಂದ ಎಸ್ ಮುನಿರಾಜು, 1983ರಲ್ಲಿ ಸಿಪಿಐಎಂನಿಂದ ಎವಿ ಅಪ್ಪಿಸ್ವಾಮಿ ರೆಡ್ಡಿ, 1985ರಲ್ಲಿ ಕಾಂಗ್ರೆಸ್ನಿಂದ ಬಿ ನಾರಾಯಣಸ್ವಾಮಿ, 1989ರಲ್ಲಿ ಕಾಂಗ್ರೆಸ್ನಿಂದ ಸಿವಿ ವೆಂಕಟರಾಯಪ್ಪ, 1994ರಲ್ಲಿ ಸಿಪಿಐಎಂನಿಂದ ಜಿವಿ ಶ್ರೀರಾಮರೆಡ್ಡಿ, 1999ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಎನ್ ಸಂಪಂಗಿ, 2004ರಲ್ಲಿ ಸಿಪಿಐಎಂನಿಂದ ಜಿವಿ ಶ್ರೀರಾಮರೆಡ್ಡಿ, 2009ರಲ್ಲಿ ಕಾಂಗ್ರೆಸ್ನಿಂದ ಎನ್ ಸಂಪಂಗಿ ಶಾಸಕರಾಗಿದ್ರು. ಈ 13 ಶಾಸಕರಲ್ಲಿ ಅಪ್ಪಿಸ್ವಾಮಿ ರೆಡ್ಡಿ ಬಿಟ್ಟರೆ ಉಳಿದವರೆಲ್ಲ ಚಿಂತಾಮಣಿ, ಬೆಂಗಳೂರು, ಚಿಕ್ಕಬಳ್ಳಾಪುರದವರು. ಇನ್ನು ಈ ಬಾರಿ ಇದೇ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಜೆಡಿಎಸ್ನ ಹರಿನಾಥ್ ರೆಡ್ಡಿ ಹಾಗೂ ಸಮಾಜ ಸೇವಕ ಎಸ್ಎನ್ ಸುಬ್ಬಾರೆಡ್ಡಿ ಅಖಾಡಕ್ಕೆ ಇಳಿದಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಯನ್ನ ಕಡೆಗಣಿಸಲಾಗಿದೆ ಎಂಬ ಅಂಶವನ್ನಿಟ್ಟುಕೊಂಡು ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಒಬ್ಬ ಶಾಸಕರಾಗಿ ಆಯ್ಕೆ ಆಗಿಲ್ಲ. ನಮ್ಮ ಕ್ಷೇತ್ರದ ಮತದಾರರೇ ಹೇಳಿದ್ದಾರೆ, ನಮ್ಮ ಲೋಕಲಲ್ಲಿ ಯಾರಾದರೂ ಒಬ್ಬರು ಬಂದು ಶಾಸಕರಾಗಿ ಅಂತ. ಅವರು ಒಂದು ಇದರಿಂದ ಉಮ್ಮತದಿಂದ ಆಶೀರ್ವಾದದಿಂದ ನಾನು ಬಂದಿದ್ದೀನಿ. ಪ್ರತಿ ಹಳ್ಳಿಗೆ ಹೋದಾಗ ಅವರೆಲ್ಲ ಕ್ವಶನ್ ನನಗೆ ಆಸೆ, ಯಾಕಪ್ಪ ಇಲ್ಲಿನ ಜನಪ್ರತಿನಿಧಿಗಳು ಯಾಕೆ ಇಷ್ಟು ಮಾತ್ರ ಕೆಲಸ ಮಾಡೋಕ್ಕಾಗಲಿಲ್ಲ ಅನಿಸ್ತಾ ಇದೆ. ಆ ಒಂದು ಕಾರ್ಯಗಳು ಮಾಡಲಿಕ್ಕೆ ನಾನು ನಿರ್ಣಯ ಮಾಡಿದ್ದೀನಿ. ಸಮಾಜ ಸೇವೆ ನಿಜವಾಗ್ಲೂ ನನಗೆ ಗೆಲ್ಲಿಸುತ್ತೆ ಅಂತ ಒಂದು ಆತ್ಮವಿಶ್ವಾಸ ನನ್ನಲ್ಲಿ. ಒಟ್ಟಾರೆಯಾಗಿ ಈ ಬಾರಿಯಾದ್ರೂ ಮತದಾರ ಸ್ವಕ್ಷೇತ್ರದ ಅಭ್ಯರ್ಥಿಯನ್ನೇ ಆರಿಸ್ತಾರಾ ಅಥವಾ ಬೇರೆ ಕ್ಷೇತ್ರದವರ ಕೈ ಹಿಡಿತಾರಾ ಅಂತ ಕಾದ್ ನೋಡ್ಬೇಕಿದೆ. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ರವಿಕುಮಾರ್ ವಿ, ಸುವರ್ಣ ನ್ಯೂಸ್. ಮತದಾನ ಪ್ರತಿಯೊಬ್ಬರ ಹಕ್ಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಮತದಾನ ಮಾಡುವವರ ಸಂಖ್ಯೆ ಇಳಿಮುಖವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಕೊಪ್ಪಳ ಜಿಲ್ಲಾಡಳಿತ ವಿನೂತನ ಪ್ರಯತ್ನ ಮಾಡಿತು. ಅದೇನು ಅಂತ ಬನ್ನಿ ನೋಡೋಣ. ಹುಡುಗರು, ಹುಡುಗಿಯರು, ಯುವಕರು, ಯುವತಿಯರೆನ್ನದೆ ಎಲ್ಲರೂ ಜಿದ್ದಿಗೆ ಬಿದ್ದು ಓಡಿದ್ದೋ. ಎಷ್ಟೋ ಸ್ಪರ್ಧಿಗಳ ಕಾಲಿಗೆ ಬೂಟ್ಸ್ ಬಿಡಿ, ಸರಿಯಾಗಿ ಚಪ್ಪಲಿ ಕೂಡ ಹಾಕಿರ್ಲಿಲ್ಲ. ಆದ್ರೂ ಬಿರು ಬಿಸಿಲಲ್ಲಿ ಗುರಿ ಮುಟ್ಟಲು ಓಡಿದ್ರು. ಹೀಗೆ ಮ್ಯಾರಥಾನ್ ಸ್ಪರ್ಧೆ ನಡೆದದ್ದು ಕೊಪ್ಪಳದಲ್ಲೇ. ಇದನ್ನ ಜಿಲ್ಲಾಡಳಿತ ಯಾಕೆ ಆಯೋಜಿಸಿತ್ತು ಗೊತ್ತಾ? ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲ ಮತದಾರರು ಭಾಗಿಯಾಗಬೇಕು, ಪ್ರತಿಯೊಬ್ಬರೂ ಮತದಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಿಸ್ಟಮ್ಯಾಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಪಾರ್ಟಿಸಿಪೇಷನ್ ಪ್ರೋಗ್ರಾಮ್ ಕೆಳಗೆ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಎಸ್, ವಿಧಾನಸಭಾ ಚುನಾವಣೆ ಘೋಷಣೆಯಾಗಿದೆ. ಪ್ರಚಾರ ಕೂಡ ಚುರುಕಾಗಿದೆ. ಕೊಪ್ಪಳ ಕೂಡ ಇದಕ್ಕೆ ಹೊರತಾಗಿಲ್ಲ. ಆದ್ರೆ ಇಲ್ಲಿನ ಮತದಾನ ಪ್ರಮಾಣ ಕಡಿಮೆ ಇದೆ. ಹಿಂದಿನ ಚುನಾವಣೆಯಲ್ಲಿ 60%ಕ್ಕಿಂತ ಹೆಚ್ಚಿನ ಮತದಾನ ನಡೆದಿಲ್ಲ. ಹೀಗಾಗಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲು ಮ್ಯಾರಥಾನ್ ಆಯೋಜಿಸಲಾಗಿತ್ತು. ಕೊಪ್ಪಳದ ಸಾರ್ವಜನಿಕ ಮೈದಾನದಿಂದ ಶುರುವಾಗಿ ನಗರದ ಬೀದಿಗಳೆಲ್ಲ ಸುತ್ತಿ ವಾಪಸ್ ಮೈದಾನಕ್ಕೆ ಸ್ಪರ್ಧಿಗಳು ಬರಬೇಕಿತ್ತು.
ಕಾರ್ಯಕ್ರಮ ಆಯೋಜನೆ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು ಸರ್. ಯಾಕಂದರೆ ಮತದಾರರು ದುಡ್ಡಿಗೋಸ್ಕರ ಮತ್ತು ಮದ್ಯ ಇಂಥದಕ್ಕೋಸ್ಕರ ಆಮಿಷ ಒಳಗೊಟ್ಟು ಎಂತೆಂಥದ್ರಿಗೂ ಮತವನ್ನು ಚಲಾಯಿಸ್ಬಿಡ್ತಾರೆ. ತಮ್ಮ ಮತವನ್ನು ಸ್ವಯಂ ಪ್ರೇರಿತವಾಗಿ ತಮ್ಗೆ ಇಚ್ಛೆಗಳಂತೆ ಮತದಾನ ಮಾಡಬೇಕನ್ನೋ ಒಂದು ಉದ್ದೇಶಪೂರ್ವಕವಾಗಿ ಇಂಥ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅದು ಮತದಾರರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮನ ಏರ್ಪಡಿಸಲಾಗಿತ್ತು. ಅವರು ಎಲ್ಲ ಅನೌನ್ಸ್ ಮಾಡದಂತೆ ಮತದಾರರು ಯಾವುದೇ ಒಂದು ಆಸೆ ಆಮಿಷಗಳಿಗೆ ಇದು ಮಾಡದೆ ಮತವನ್ನು ನೀಟಾಗಿ ಮತವನ್ನು ಹಾಕಬೇಕಂತಂದು ಅವರಲ್ಲಿ ಕೇಳ್ಕೊಳ್ತೀವಿ. 3 ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕೊಪ್ಪಳದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಒಟ್ಟಾರೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಜಿಲ್ಲಾಡಳಿತದ ಪ್ರಯತ್ನ ಶ್ಲಾಘನೀಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಕೊಪ್ಪಳದಿಂದ ಕ್ಯಾಮರಾಮನ್ ಶಂಕರ್ ಜೊತೆ ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್.